ಮಾನ್ಯ ಜಮೀರ್ ಅಹ್ಮದ್ ಖಾನ್ರವರಿಗೆ ನಮ್ಮ ಕರ್ನಾಟಕ ಈ ಸಂಪುಟ ರಚನೆಯಲ್ಲಿ ಯಾವುದೇ ಸ್ಥಾನಮಾನ ನೀಡದಿರಲು ಕಾರಣ ಏನು ಅಂತೇಳಿ ಖಂಡಿತವಾಗ್ಲೂ ನಮಗೆ ಅರಿಯಬೇಕಾಗಿದೆ. ಯಾಕಂದರೆ ಅವರು ಒಂದು ಅಲ್ಪಸಂಖ್ಯಾತರವರ ಒಂದು ಮುಖಂಡರಾಗಿರ್ತಾರೆ. ಕಳೆದ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ರವರು 102 ಸ್ಥಾನಗಳನ್ನು ಕೇರಳದಲ್ಲಿ ಜಯಿಸಲು ಅದಕ್ಕೆ ಒಂದು ಕಾರಣಕರ್ತರು ಅವರಾಗಿದ್ದಾರೆ. ಎಲ್ಲಿ ಚುನಾವಣೆ ಇದ್ದರೂ ಜಮೀರ್ ಅಹ್ಮದ್ ಖಾನ್ರವರು ಮೊದಲ ಅಲ್ಲಿ ಬಂದು ಅವರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಪ್ರಚಾರದಲ್ಲಿ ತೊಡಗಿರ್ತಾರೆ. ಅವರು ಇಡೀ ಕರ್ನಾಟಕದಲ್ಲ, ಕೇರಳದಲ್ಲೂ ಇನ್ನಿತರ ಜಾಗದಲ್ಲೂ ಅವರು ಅಭಿಮಾನಿಗಳನ್ನು ಹೊಂದಿರ್ತಾರೆ. ಅದೂ ಅಲ್ಲದೆ ಈ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಕೇವಲ ಒಂದೇ ಮಂತ್ರಿ ಸ್ಥಾನವನ್ನು ನೀಡಿ ಕಾಂಗ್ರೆಸ್ ಪಕ್ಷವು ನಮ್ಮನ್ನು ವಂಚಿಸ್ತಾ ಇದೆ. ಯಾಕೆಂತ ಹೇಳಿದರೆ ಬೇರೆಲ್ಲ ಸಮುದಾಯಕ್ಕೆ 2-3 ಸ್ಥಾನಮಾನ ನೀಡಿದೆ. ಮುಸ್ಲಿಂ ಸಮುದಾಯ ಇಷ್ಟು ದೊಡ್ಡ ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದೇ ಒಂದು ಸ್ಥಾನಮಾನ ನೀಡಲು ಕಾಂಗ್ರೆಸ್ ಪಕ್ಷವು ಮುಸಲ್ಮಾನರನ್ನು ಕಡೆಗಣಿಸ್ತಾ ಹೋಗ್ತಾ ಇದೆ. ಇದನ್ನು ನಾವು ಖಂಡಿತವಾಗಿಯೂ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಜಮೀರ್ ಅಹ್ಮದ್ ಖಾನ್ರವರಿಗೆ ಸಂಪುಟ ಸ್ಥಾನದಲ್ಲಿ ಒಂದು ಸಚಿವ ಸ್ಥಾನಮಾನ ನೀಡಲೇಬೇಕೆಂದು ಈ ಮೂಲಕ ನಾವು ಒತ್ತಾಯಪಡಿಸ್ತಾ ಇದ್ದೇವೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ನೀಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಮುಸ್ಲಿಂ ಸಮುದಾಯದವರು ಖಂಡಿತವಾಗಲೂ ಇದನ್ನು ನೆನಪಲ್ಲಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕದಾದ ಉತ್ತರವನ್ನು ನೀಡಲಿದ್ದಾರೆ.